ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಪಾಪೋಘಃ ಪರಿಧೂಯತಾಂ ನಿರ್ವಿಘ್ನ ಪರಿಸಮಾಪ್ತಿ. ಅಜ್ಞಾನ ಯಾವುದೇ ಕಾರ್ಯದ ಕುರಿತು ನಾವು ಬಯಸುವಂಥದ್ದು ನಿರ್ವಿಘ್ನ ಪರಿಸಮಾಪ್ತಿ. ಮುಕ್ತಿ ಪರಿಸಮಾಪ್ತಿ ಆದರೆ ಅದು ನಿರ್ವಿಘ್ನ ಆಗಬೇಕು. ನಿರ್ವಿಘ್ನ ಆಗಬೇಕು ಅಂದರೆ ಅವಿಘ್ನವಾದಂದ್ರೆ ಪಾಪವೇ, ಪಾಪಗಳು ಪರಿಹಾರ ಆಗಬೇಕು. ಆ ಪಾಪ ಪರಿಹಾರದ ಬಗೆ ಉಪಾಯಗಳನ್ನು ನಾವೆಲ್ಲ ಚಿಂತನೆ ಮಾಡಿದ್ವು. ಹೇಗೆ ಜೀವಕ್ಕೆ ಅಂಟಿದ ಕಲಂಕಗಳು ಹೋಗ್ತವೆ, ಹೇಗೆ ಜೀವಕ್ಕಂಟಿದ ಆ ಕಪ್ಪು ಮುಸಿಯನ್ನು ತೊಳೆಯಬಹುದು ಚಿಂತನೆ ಮಾಡಿದ್ವು. ಪಶ್ಚಾತ್ತಾಪ ಆಯಿತು, ಪ್ರಾಯಶ್ಚಿತ್ತ ಆಯಿತು, ಪ್ರಾಣಾಯಾಮ ಆಯಿತು, ದಾನ ಆಯಿತು. ಈಗ ಇನ್ನೊಂದು ಮಾಧ್ಯಮ, ಇನ್ನೊಂದು ದಾರಿ ಯಾವುದು ಅಂದರೆ ತೀರ್ಥಯಾತ್ರೆ. ಯಜ್ಞಗಳ ಬಗ್ಗೆ ಹೇಳ್ತಾರೆ. ಯಜ್ಞಗಳು ಪಾಪಗಳನ್ನು ಪರಿಹಾರ ಮಾಡ್ತವೆ, ಮತ್ತೆ ಸ್ವರ್ಗವನ್ನು ಸಂಪಾದನೆ ಮಾಡಿಕೊಡ್ತವೆ, ಬೇಕಾದಂಥ ಸಂಪಾದನೆ ಮಾಡಿಕೊಡ್ತವೆ. ವೇದಗಳಲ್ಲಿ ನೋಡಿದರೆ ಬಗೆ ಯಜ್ಞಗಳ ವರ್ಣನೆ ಇದೆ. ನಿಮಗೆ ಏನು ಬೇಕಾದರೂ ಯಜ್ಞಗಳ ಮೂಲಕ ಸಾಧನೆ ಮಾಡ್ಬೋದು. ಪ್ರತಿಯೊಂದಕ್ಕೂ ಯಜ್ಞ ಇದೆ. ಆದರೆ ಆ ಯಜ್ಞಗಳ ಮಾತಾಡ್ತಾ ಬಲ್ಲವರಿಗೆ ಹೇಳ್ತಾರೆ, ನತೇ ಶಕ್ಯ ದರಿದ್ರೇಣ ಯಜ್ಞ ಪ್ರಾಪ್ತು ಮಹೀಪತೆ. ಆ ಯಜ್ಞಗಳೆಲ್ಲ ಒಬ್ಬ ದರಿದ್ರನಿಂದ, ಒಬ್ಬ ಬಡವನಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲದವು. ಅವನ ಕೈಗೆ ನಿಲ್ಕೋದಿಲ್ಲ. ಅದು ಬಹುವಿತ್ತ ಸಾಧ್ಯ ಮತ್ತು ಬಹುವಾಯಾಸ ಸಾಧ್ಯ. ಬಹುವಿತ್ತ ಸಾಧ್ಯ ಅಂದರೆ ಸಾಧ್ಯ ಯಜ್ಞ, ಆದರೆ ಬಹಳ ವಿತ್ತ ಬೇಕು, ಅದಕ್ಕೆ ಬಹಳ ಸಂಪತ್ತು ಬೇಕು. ಹಾಗೆ ಬಹುವಾಯಾಸ ಸಾಧ್ಯ, ತುಂಬ ಶ್ರಮ ಸಾಧ್ಯ. ಅದು ಬಹು ಜನ ಸಾಧ್ಯ, ತುಂಬ ಜನ ಬೇಕು ಅದಕ್ಕೆ. ಎಲ್ಲೆಲ್ಲೋ ಪ್ರಪಂಚದ ಮೂಲೆ ಇರುವಂಥ ಪರಿಣತರನ್ನ ಕರ್ಕೊಂಡು ಬಂದು ಅದನ್ನು ಮಾಡಿಸ್ಬೇಕಾಗ್ತದೆ. ಹಾಗಾಗಿ ನತೇ ಶಕ್ಯ, ಎಲ್ಲರಿಗೂ ಸಾಧ್ಯ ಇಲ್ಲ. ಅದು ನೀನು ದರಿದ್ರ ಆದರೂ ಸಾಧ್ಯವೇ ಇಲ್ಲ ಆ ಯಜ್ಞಗಳನ್ನು ಮಾಡೋದಕ್ಕೆ. ಬಹುಪಕರಣ, ಯಾಕಂದ್ರೆ ಉಪಕರಣಗಳೇ ಬಹಳ ಬೇಕು. ನಾನಾ ಸಂಭಾರ ವಿಸ್ತಾರ ಹಾಗೆಲ್ಲ ಇದೆ. ಹಾಗಾಗಿ ರಾಜರು ಮಾಡ್ಬೋದು, ಪ್ರಾಪ್ಯಂತೆ ಬಾಧ್ಯವೀರೇತೆ, ರಾಜರು ಮಾಡ್ಬೋದು. ಸಮೃದ್ಧ ಇರುವ ಮರೈ ಕ್ವಚಿತು, ಶ್ರೀಮಂತರು ಮಾಡ್ಬೋದು, ದೊಡ್ಡ ಶ್ರೀಮಂತರು ಮಾಡ್ಬೋದು. ನಾರ್ಥನ್ಯೂನೈ, ಬಡವನಾದ್ರೆ ಅರ್ಥನ್ಯೂನ. ಅರ್ಥನ್ಯೂನ ಅಂದ್ರೆ ದುಡ್ಡು ಕಡಿಮೆ ಇದೆ ಅಂತ, ಬೇರೆ ಅರ್ಥ ಇರ್ಬೋದು ಜೀವನದಲ್ಲಿ, ಹಣ ಕಡಿಮೆ ಇದೆ ಅಂತ. ಅಂತಹ ಜನಗಳಿಂದ ಅಸಾಧನೆ, ಸಲಕರಣೆಗಳು ಕಡಿಮೆ ಇದೆ, ಅಂಥ ಜನಗಳಿಂದ ಸಾಧ್ಯ ಇಲ್ಲ. ಹಾಗಾದ್ರೆ ದರಿದ್ರರು ಏನ್ ಮಾಡಬೇಕು, ಬಡವರು ಏನ್ ಮಾಡಬೇಕು? ಅದಕ್ಕೆ ಬೇರೆ ಪರಿಹಾರವನ್ನು ಹೇಳಿದರು. ಇವು ದರಿದ್ರರಿಗೆ ವಿಧಿ ಶಕ್ಯ ಪ್ರಾಪ್ತು ನರೇಶ್ವರ, ಪಾಂಡವರಿಗೆ ಹೇಳಿರ್ತಕ್ಕಂಥ ಉಪದೇಶ ಇದು. ದರಿದ್ರರಾದವರು ಕೂಡ ಮಾಡ್ಬೋದು. ಅಂತ ಪರಿಹಾರ ಯಾವುದಿದೆ? ಯಜ್ಞ ಫಲಕ್ಕೆ ಸಮಾನ ಫಲ ಬರಬೇಕು. ಯಜ್ಞ ಮಾಡಿದ ಫಲವೇ ಬರಬೇಕು, ಆದರೆ ಯಜ್ಞದ ಶ್ರಮ ಇರಬಾರದು. ಇದ್ದರೂ ಕೂಡ ಅದು ಬಡವನು ಕೂಡ ಮಾಡೋ ಹಾಗಿರ್ಬೇಕು. ಅಂಥದ್ದೇನಿದೆ? ಋಷೀಣ ಪರಮಂ ಗುಹ್ಯಮಿದಂ ಭರತ ಸಪ್ತಮ. ಇದು ಗುಟ್ಟು, ಇದು ಪರಮಂ ಗುಹ್ಯಂ, ಅತೀ ಗುಟ್ಟಂತೆ. ಈ ಗುಟ್ಟೆಲ್ಲ ರೊಟ್ಟಾಗಿದೆ. ಆಮೇಲೆ ಅಂದ್ರೆ ನಾವು ಶಾಸ್ತ್ರಗಳಲ್ಲಿ, ಗ್ರಂಥಗಳಲ್ಲಿ ನೋಡ್ತೇವಲ್ಲ, ಪರಮಂ ಗುಹ್ಯಂ ಅಂತ ಅವ್ರು ಹೇಳ್ಕೊಂಡಿರೋದು ಒಬ್ರಿಗೊಂದು. ಈಗ ಅದು ಪುಸ್ತಕದಲ್ಲಿ ಪ್ರಿಂಟ್ ಮಾಡಿ ನಾವು ಕೊಟ್ಟಿದ್ದೇವೆ ಅದನ್ನ. ಆದರೆ ಅವತ್ತೇ ಜಾಸ್ತಿ ಜನ ಮಾಡ್ತಾ ಇದ್ರು ಅದನ್ನ, ಇವತ್ತು ಕಡಿಮೆ ಜನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಗುಟ್ಟು ಅಂತ ಹೇಳಿ ಅದಕ್ಕೊಂದು ಬೆಲೆ ಇಟ್ಟು ಕೊಟ್ಟಾಗ ಅವನು ಅದಕ್ಕೆ ಗೌರವದಿಂದ ನೋಡೋ ರೀತಿಯೇ ಬೇರೆ. ಅದು ಬೀದಿಲಿ ಸಿಗುತ್ತೆ ಅಂತಾದ್ರೆ, ಈಗ ನಾಳೆ ಮುತ್ತು ರತ್ನಗಳು ಬೀದಿಲಿ ಸಿಗ್ತಾವೆ ಅಂತ ಬೆಲೆ ಕಡಿಮೆ ಬಿಡ್ತೇವೆ. ಜೊತೆಗೆ ಸಿಗೋದು ಕಷ್ಟ ಅಂತಲೇ ಅದನ್ನ ನಾವು ಜೋಪಾನ ಮಾಡ್ತೇವೆ, ಅದನ್ನ ಸದುಪಯೋಗ ಮಾಡ್ತೇವೆ. ಹಾಗಾಗಿ ಪರಮಂ ಗುಹ್ಯಂ ಏನಪ್ಪ ಅಂದ್ರೆ ತೀರ್ಥಾಭಿಗಮನಂ, ತೀರ್ಥಯಾತ್ರಾ. ಯಜ್ಞ ವಿಶಿಷ್ಯತೆ, ಯಜ್ಞಕ್ಕಿಂತ ವಿಶೇಷ ಅದು ತೀರ್ಥಯಾತ್ರೆ ಅಂದ್ರೆ. ಹಾಗಾಗಿ ಅನುಪೋಷ್ಯ ತ್ರಿರಾತ್ರಾಣಿ, ಒಂದು 3 ರಾತ್ರಿ ಕೂಡ ಉಪವಾಸ ಇರದೇ ಇದ್ದವನು ಜೀವನದಲ್ಲಿ. ಒಂದು 3 ಹಗಲು 3 ರಾತ್ರಿ ಕೂಡ ಉಪವಾಸ ಇರದೇ ಇದ್ದವನು. ಅದು ನಾವು ತಮಾಷೆ ಮಾಡ್ತಾ ಇದ್ರು. ನಮಗೆ ಪರಿವಾರದಲ್ಲಿ ನಮಗೆ ಒಬ್ಬ ಹಿರಿಯರು ಹೇಳ್ತಾ ಇದ್ರು, ಹೊಟ್ಟೆಯಲ್ಲಿ ಗ್ಯಾಸ್ ತುಂಬ ಬಿಡಬೇಡಿ, ಆಗಾಗ ಏನಾದ್ರು ಹೋಗ್ತಾ ಇರಿ, ಗ್ಯಾಸ್ ತುಂಬೋದು ಅವಕಾಶ ಕೊಡಬೇಡಿ ಹೊಟ್ಟೆಯಲ್ಲಿ. ಜೀವನ ನೋಡಿ ಹಾಗಿರುತ್ತೆ. ಕೆಲವಾದ್ರೂ ದಿನ ಉಪವಾಸ ಮಾಡದೇ ಇದ್ದವನು.
ಹಾಗೆ ತೀರ್ಥ ನಳಗಮ್ಯಚ, ತೀರ್ಥಯಾತ್ರೆ ಮಾಡದೇ ಇದ್ದವನು. ಅಗತ್ವ ಕಾಂಚನ, ಚಿನ್ನ ಅಂದರೆ ದ್ರವ್ಯವನ್ನು ದಾನ ಮಾಡದೇ ಇದ್ದವನು, ಗೋವುಗಳನ್ನು ದಾನ ಮಾಡದೇ ಇದ್ದವನು. ದರಿದ್ರವು ನಾಮಜಾಯತೆ, ದರಿದ್ರ ಅಂದ್ರೆ ಅವನು ಅಂತ. ಮತ್ತೆ ಅವನು ದರಿದ್ರನಾಗಿ ಹುಟ್ಟಾನೆ. ಮತ್ತೆ ಇದೆಲ್ಲ ಮಾಡದೇ ಇದ್ದವನು, ದರಿದ್ರ ಆದಾಗೆ ಆಯ್ತವನು, ಮತ್ತೆ ಹುಟ್ಟುವುದು ಹಾಗೆ ಹುಡ್ತಾನೆ ಅವನು ಅಂತ. ಹಾಗಾಗಿ ಇದೆಲ್ಲ ಮಾಡಬೇಕಾದ್ದು. ಆ ಪಟ್ಟಿಯಲ್ಲಿ ತೀರ್ಥಯಾತ್ರೆಯನ್ನು ಹೇಳಿದ್ದಾರೆ. ತೀರ್ಥಯಾತ್ರೆ ವಿವರದ ಬಗ್ಗೆ ಮತ್ತೆ ಹೋಗೋಣ. ಆ ಶಬ್ದನೇ ತುಂಬ ಚೆನ್ನಾಗಿದೆ. ತೀರ್ಥಯಾತ್ರಾ ಅನ್ನೋ ಶಬ್ದನೇ ತುಂಬ ಚೆನ್ನಾಗಿದೆ. ಈ ತೀರ್ಥ ಅನ್ನೋ ಶಬ್ದದ ಮೂಲ ಧಾತುವಿಗೆ ಏನರ್ಥ ಗೊತ್ತಾ? ದಾಟುವುದು ಅಂತ ಅರ್ಥ. ದಾಟುವುದು ಅಂದ್ರೆ ಹೆಚ್ಚಾಗಿ ನೀರಿಗೆ ಸಂಬಂಧಪಟ್ಟಾಗಿ ಬರ್ತದೆ. ತರಣ ಅಂತ ಹೇಳ್ತೇವಲ್ಲ ನಾವು, ತರಣಂ, ತಾರಕ ನಾಮ ಅಂತ ಹೇಳ್ತಾರೆ. ರಾಮನಾಮವನ್ನು ತಾರಕ ಅಂದ್ರೆ ದಾಟಿಸುತ್ತೆ. ಆ ದಾಟುವಿಕೆ ಅನ್ನೋದು ಒಂದು ನೌಕೆಯಿಂದಲೋ ಅಥವಾ ಈ ಬಾಹುಗಳ ಮೂಲಕ ಅಂದ್ರೆ ಈಜಿನ ಮೂಲಕವೋ ನೀರನ್ನು ದಾಡ್ತೇವಲ್ಲ, ಅದಕ್ಕೆ ಬಳಸೋ ಶಬ್ದ ಅದು ಹೆಚ್ಚಾಗಿದೆ. ಅದನ್ನು ಸಂಸಾರ ಸಾಗರ ಅಂತ, ಸಂಸಾರದ ನೀರು ಒಂದು ಭಾವ ಇರೋದ್ರಿಂದ ಅಲ್ಲಿ ಕೂಡ ಬಳಸ್ತಾರೆ. ಆ ಬಗೆಯ ದಾಟುವ ಪ್ರಕ್ರಿಯೆ ಅದಕ್ಕೆ ಅರ್ಥ ಅಂತ. ತೀರ್ಥ ಶಬ್ದಕ್ಕೆ ಅರ್ಥ ಅದು ಅಂತ. ದಾಟುವಿಕೆ, ತರಣ. ರಾಮನಾಮಕ್ಕೂ ತಾರಕ ನಾಮ ಬರ್ಲಿಕ್ಕೆ ಕಾರಣ ಹಾಗೆ. ಭಾವಸಾಗರವನ್ನು ದಾಟಿಸುತ್ತೆ, ಅದು ನೌಕೆ ಆಗತ್ತೆ ಆ ನಾಮ ಅಂತ. ಹಾಗೆ ತೀರ್ಥ ಶಬ್ದಕ್ಕೆ ಅರ್ಥ ಇದೆ. ಮತ್ತು ತೀರ್ಥ ಶಬ್ದಕ್ಕೆ ಇನ್ನೊಂದು ವಿಶೇಷ ವ್ಯಾಖ್ಯಾನವಿದೆ. ತೀರ್ಥೀಕರುವಂತೆ ತೀರ್ಥಾನಿ. ತೀರ್ಥ ಅನ್ನೋದು ಕೇವಲ ಅದು ಒಂದು ಮಣ್ಣಿಗೂ ನೀರಿಗೂ ಮಾತ್ರ ಹೇಳೋದಿಲ್ಲ, ವ್ಯಕ್ತಿಗಳಿಗೂ ತೀರ್ಥ ಅಂತ ಹೇಳ್ತಾರೆ. ವ್ಯಕ್ತಿಗಳಲ್ಲಿ ಅಂಥ ತಾರಕರ ವ್ಯಕ್ತಿಗಳು ಇರ್ತಾರಲ್ಲ, ಅಂಥ ವ್ಯಕ್ತಿಗಳನ್ನು ತೀರ್ಥ ಅಂತಲೇ ಕರೀತಾರೆ. ಹಾಗಾಗಿ ಈ ಸನ್ಯಾಸಿಗಳ ಉಪನಾಮಗಳ ಪೈಕಿಯಲ್ಲಿ ಅದು ಒಂದು ತೀರ್ಥ ಅನ್ನೋದು ಕೂಡ ಒಂದು ಉಪನಾಮ. ಅದು ಒಂದು ದಾಟ್ತಾರೆ ಮತ್ತು ದಾಟಿಸ್ತಾರೆ ಅಂತ ಅವರಂತ. ಅಂಥವರು ಈ ತೀರ್ಥ ಅನ್ನೋ ಯೋಗ್ಯತೆ ವ್ಯಕ್ತಿಗಿರಲಿ ವಸ್ತುಗಿರಲಿ ಅದೇನು ಮಾಡುತ್ತೆ ಅಂತಂದ್ರೆ, ತನ್ನ ಸಂಪರ್ಕಕ್ಕೆ ಯಾರು ಬಂದರೂ ಅದನ್ನು ತನ್ನ ಹಾಗೆ ಮಾಡುತ್ತಂಥದ್ದು. ತೀರ್ಥೀಕುರುವಂತೆ ತೀರ್ಥಾನಿ ಅಂತ ಪ್ರಸಿದ್ಧವಾದ ಮಾತು. ತೀರ್ಥೀಕುರುವಂತೆ ತೀರ್ಥಾನಿ. ತೀರ್ಥದ ಸ್ವಭಾವ ಏನು ಅಂದರೆ, ಅದು ತನ್ನ ಸಂಪರ್ಕಕ್ಕೆ ಬಂದವನನ್ನು ತನ್ನ ಹಾಗೆ ಮಾಡುತ್ತೆ. ಪಾಪ ಅದಕ್ಕೆ ಮಾರ್ಕೆಟಿಂಗ್ ಗೊತ್ತಿಲ್ಲ. ಮಾರ್ಕೆಟಿಂಗ್ ಗೊತ್ತಿದ್ರೆ ಹೇಗಿರುತ್ತೆ, ಅದು ಅದ್ರ ರಾಸ್ತಿ ಬಿಟ್ಕೊಡೋದಿಲ್ಲ. ಅವರು ತಮ್ಮ ಕೈಲಿ ಇಟ್ಕೊಂಡಿರ್ತಾರೆ. ನಮ್ಮ ಪ್ರಾಡಕ್ಟ್ ಪ್ರಕಾರ ದುಡ್ಡು ಕೊಟ್ಟು ತಗೊಳ್ಳಿದ್ದೀನಿ. ಯಾಕಂದ್ರೆ ಅಂತಹ ಕರುಣೆ ಇದ್ರೆ ಒಂದು ಫ್ರೀ ಕೊಡ್ತೀವಿ ತಗೊಂಡಿದ್ದೀನಿ. ಆದರೆ ಫಾರ್ಮುಲಾ ಕೊಡ್ತಾರೆ ಅವರು, ಕೊಡೋದಿಲ್ಲ ಅಂತ. ಈಗ ನೀವು ಹೋಟೆಲಿಗೆ ಹೋದ್ರೆ ಅವನಿಗೆ ದೋಸೆ ಕೇಳಿದ್ರೆ ದೋಸೆ ಕೊಡ್ತಾನೆ. ನಿಮ್ಮಲ್ಲಿ ಪ್ರೀತಿ ಇದ್ರೆ ನಾವು ದುಡ್ಡು ತಗೊಳ್ತಾನೆ ಇರ್ಬೋದು. ಆದರೆ ಆ ರುಚಿ ಹೇಗೆ ಬರುತ್ತೆ, ಯಾವ ಕಾಂಬಿನೇಷನ್ ಯಾವುದು ಕೇಳಿ, ನೀವು ಅಕ್ಕನ ಮಗ ಆದರೂ ಹೇಳೋದಿಲ್ಲ ಅವನಂತೆ. ಮನುಷ್ಯರಲ್ಲಿ ಸ್ವಾರ್ಥ ಇರುತ್ತೆ. ಆದರೆ ಭಗವಂತ ಅಂದ್ರೆ ನಿಸ್ವಾರ್ಥ ಅಂತ. ತನ್ನ ಹಾಗೆ ಮಾಡೋದೇ ಒಂದು ಸ್ವಭಾವ. ಅವನು ಹಾಗೇನು, ಭಗವಂತನೂ ಹಾಗೇನು. ಗುರುವಾದರೂ ಕೂಡ ಹಾಗೆ, ಗುರು ತೀರ್ಥವೇ. ಗುರುವಾದರೂ ಕೂಡ ಹಾಗೇನು, ತನ್ನ ಸಂಪರ್ಕಕ್ಕೆ ಬಂದವನು ತನ್ನ ಹಾಗೆ ಮಾಡ್ತಾನೆ. ಅಲ್ಲ, ಇವನು ಕಲಿತು ಜ್ಞಾನ ಆಗ್ಬಿಟ್ರೆ ಮತ್ತೆ ನನಗೇನು ಬೆಲೆ ಅಂತ. ಅವನು ಗುರು ಅಲ್ಲ, ಅವನು ನನ್ನ ಹಾಗೆ ಆಗಬೇಕು ಅಂತ ಅಷ್ಟೇ ಅಲ್ಲ. ಶಿಷ್ಯಾದಿಚ್ಛೇತ್ ಪರಾಜಯಂ, ಅವನು ನನ್ನನ್ನು ಸೋಲಿಸ್ಬೇಕು ಅಂತ. ಶಿಷ್ಯಾದಿಚ್ಛೇತ್ ಪರಾಜಯಂ, ಗುರುವಿನ ಲಕ್ಷಣಗಳಲ್ಲಿ ಒಂದು. ಗುರು ಶಿಷ್ಯನಿಂದ ಸೋಲನ್ನು ಬಯಸ್ಬೇಕು ಅಂತ. ನನ್ನನ್ನು ಸೋಲಿಸಲಿ ಶಿಷ್ಯ ಅಂತ ಕನಸು ಕಾಣಬೇಕು ಅವನು, ಆಸೆ ಪಡಬೇಕು ಅವನು. ನನಗಿಂತ ಮಿಗಿಲಾಗಲಿ ಅವನು, ನನಗಿಂತ ಅದಕ್ಕಾಗಲಿ ಅಂತ. ಪಿತೃ ದಶಗುಣಂ ಪುತ್ರ, ತಂದೆ ಹೆಪ್ಪಟ್ಟಾಗಬೇಕು ಮಗ ಅಂತ ಅನ್ನೋ ಹಾಗೆ. ಆ ಮಗ ಅಥವಾ ಶಿಷ್ಯ ಮಗನೇ. ಶಿಷ್ಯ ಗುರು ಅಂದರೆ ತಂದೆ ಮಗ ಸಂಬಂಧವೇ ಅದು. ಹಾಗೆ ತನಗಂತ ಮಿಗಿಲಾಗಲಿ, ತನ್ನನ್ನೇ ಮೀರಿಸಲಿ, ತನ್ನನ್ನೇ ಸೋಲಿಸಲಿ ಅಂತ ಗುರು ಬಯಸಬೇಕು. ಗುರು ಕೂಡ ಹಾಗೆ ತನ್ನ ತನವನ್ನು ತನ್ನ ಸಂಪರ್ಕಕ್ಕೆ ಬಂದವರಿಗೆ ಕೊಡ್ತಾನೆ, ನನಗೆ ಶರಣಾದವರಿಗೆ ಕೊಡ್ತಾನೆ. ತನ್ನನ್ನೇ ಕೊಟ್ಟ ಹಾಗೆ, ತನ್ನನ್ನೇ ಮಾಡಿದ ಹಾಗೆ. ಆತ್ಮಸಾಮ್ಯಾವಹತ್ವಾತ್, ಆತ್ಮಸಾಮ್ಯಾವಹವನು ತನ್ನ ಹಾಗೆ ಮಾಡೋನು, ಹಾಗೆ ಮಾಡ್ತಾನೆ. ಹಾಗೆ ಆಗ್ತಾರೆ ಕೂಡ ಅಂತ. ಅದು ಅಲ್ಲಿ ನಿಂತಲ್ಲ. ಯಾವುದನ್ನು ನೀವು ಬಹಳವಾಗಿ ಪ್ರೀತಿಸ್ತೀರಿ, ಬಹಳವಾಗಿ ಭಾವಿಸ್ತೀರಿ, ನೀವು ಹೃದಯದಲ್ಲಿ ಯಾವುದನ್ನು ಇಟ್ಕೊಂಡಿರ್ತೀರಿ, ನೀವು ಹಾಗೆ ಆಗ್ತೀರಿ. ನಾವು ಅಂಥ ತಜ್ಞರನ್ನು ನಾವು ಗಮನಿಸಿದೆ ಅಂತ. ಎಂಥ ತಜ್ಞರು ಅಂದರೆ ಅವರು ಅದೇ ಬಹಳ ಕೌತುಕವಾಗಿದೆ ಅದು. ಈಗ ಗೋವುಗಳನ್ನು ನೋಡಿದ್ರೆ ಇಂಥ ಮನೆಯವರಿದ್ದು ಅಂತ ಹೇಳ್ಬೋದು ಅಂತ. ಗೋವುಗಳ ಮುಖರಕ್ಷಣೆ ಸರಿಯಾಗಿ ನೋಡಿದ್ರೆ ಇಂಥವ್ರ ಮನೆ ಗೋವು ಅಂತ ಹೇಳ್ಬೋದು. ಯಾಕೆಂದ್ರೆ ಗೋವುಗಳು ಪ್ರೀತಿಸ್ತವೆ ಹಾಗೆ ಆ ಮನೆಯನ್ನ, ಆ ಮನೆಯವರನ್ನ ಹಾಗೆ ಪ್ರೀತಿಸ್ತವೆ. ಹಾಗಾಗಿ ಮುಖದಲ್ಲಿ ಆ ಛಾಯೆ ಬಂದಿರುತ್ತೆ. ನೀವು ಉಪಾಸಕರು ಸರಿಯಾಗಿ ಉಪಾಸನೆ ಮಾಡಿದ್ರೆ ನೀವು ಗಮನಿಸ್ಬೋದು. ಕಾಳಿ ಉಪಾಸಕರಾದ್ರೆ ತಮಾಷೆಗೂ ಹೇಳ್ಬೋದು ನಿಮ್ಗೆ, ಕಾಳಿ ಕಳೆ ಬಂದಿರುತ್ತೆ ಅಂತ ಮುಖದಲ್ಲಿ. ಆಂಜನೇಯನ ಉಪಾಸಕ ಆದ್ರೆ ಆಂಜನೇಯನ ಕಳೆ ಬಂದಿರುತ್ತೆ ಅಂತ. ಅಂದ್ರೆ ನನ್ನಂತರ ಮೂತಿಯಾಗಿರುತ್ತೆ ಅಂತ ಆ ಥರ ತಗೋಬೇಕಾಗಿಲ್ಲ ನೀವು ಅದನ್ನ.
ಛಾಯೆ ಬಂದಿರುತ್ತೆ, ಹನುಮಂತನ ಛಾಯೆ ಬಂದಿರುತ್ತೆ. ಇನ್ನು ಕೆಲವರು ಛಾಯೆ ಮಾಡ್ತಾರೆ, ಅದು ಬೇರೆ ವಿಷಯ. ಅದು ಪೂರ್ತಿ ಅವನಾಗೆ ಮಾಡಬೇಕು ಅಂತಿಲ್ಲ. ಈಗ ನಮ್ಮ ಭಕ್ತರಾದ ಮಾತ್ರಕ್ಕೆ ಪೂರ್ತಿ ಹಾಗೆ ಅಂದ್ರೆ ಮರದಿನ ಮರಕ್ಕೆ ಹಾರ ಮಟ್ಟಕ್ಕೆ ನಾವು ಹೋಗ್ಬೇಕು ಅಂತಿಲ್ಲ, ಹಾಗೆ ಮಾಡ್ಬೇಕಾಗಿಲ್ಲ. ಅಂದ್ರೆ ಹಾಗೆ ಬಂದ್ರೆ ಆ ವಿಷಯ ಬೇರೆ, ಹಾಗೆ ಮಾಡಿಸ್ಬಿಟ್ಟು ಅವನು ಅದು ಬೇರೆ ಸಂಗತಿ ಅದು. ಆದರೆ ನಾವು ಅದನ್ನು ಪ್ರೀತಿಸ್ತಾ ಹಾಗೆ ಆಗ್ತವೆ ಅಂತ. ಹಾಗಾಗಿ ರಾಮಾಯಣವನ್ನು ಓದಿ, ಮಹಾಭಾರತವನ್ನು ಓದಿ ಕೇಳಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಆ ಪಾತ್ರಗಳು ನಮ್ಮ ಮೇಲೆ ಅಚ್ಚೊತ್ತಿದಾಗ, ಪ್ರಭಾವ ಬೀರಿದಾಗ ಗೊತ್ತಾಗದಂತೆ ನಾವು ಅವರ ಹಾಗೆ ಆಗ್ತಾ ಹೋಗ್ತೇವೆ. ಹಾಗಾಗಿ ನೀವು ಯಕ್ಷಗಾನದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೀವು ಖಳಪಾತ್ರಗಳನ್ನು ವಿಜೃಂಭಿಸುವ ಹಾಗೆ ಮಾಡಬೇಡಿ, ಖಳಪಾತ್ರಗಳಿಂದ ಮೆರೆಸಬೇಡಿ. ನೀವು ರಾವಣನ ಆರಾಧನೆ ಮಾಡೋಕ್ಕೆ ಶುರುವಾದರೆ ಗೊತ್ತಿಲ್ಲದೆ ಇಲ್ಲ ಒಂದು ಕಡೆಗೆ ಅವನೇನು ಮಾಡಿದ, ಬರಸುತ್ತನ ಅಪಹರಣ ಏನು ಮಾಡಿದವನು, ಅದನ್ನು ಸರಿ ಅಂತ ಅನ್ಸೋಕೆ ಶುರುವಾಗುತ್ತೆ. ನಾವು ಅದನ್ನ ಒಪ್ಕೊಳ್ತೀವಿ ಒಳಗಡೆ ಇಲ್ಲ. ಹಾಗಾಗಿ ರಾಮಾಯಣದ ಅವಲೋಕನದ ಫಲ ಏನಂತೆ ಅಂದರೆ, ರಾಮಾದಿವದ್ ವರ್ತಿತವ್ಯಂ ಮತ್ತು ರಾವಣಾದಿವತ್ವಂ. ರಾಮಾದಿಗಳು, ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಇವರ ಹಾಗೆ ನಾನು ಬದುಕಬೇಕು, ರಾವಣಾದಿಗಳ ಹಾಗೆ ಅಲ್ಲ ಅನ್ನೋ ಭಾವ ಬರೋದಿದೆಯಲ್ಲ, ಅದು ಫಲ ಅದಕ್ಕೆ. ಅದು ಎಂಟರ್ಟೈನ್ಮೆಂಟ್ ಅದು ಎಂಟರ್ಟೈನ್ಮೆಂಟ್ ಹೌದು, ವಿತ್ ಎಂಟರ್ಟೈನ್ಮೆಂಟ್. ಜೊತೆಗೆ ತಾನಾಗಿ ಅಂದರೆ ನೀವು ಹಾಗೆ ಹೇಳಿ ಮಾಡಿಸೋಕೆ ಸಾಧ್ಯವಿಲ್ಲ ಆ ಥರ ಅಂತ ಆಗ್ಬಿಡುತ್ತೆ ತಾನಾಗಿದಂತ. ಓದ್ತಾ ರಾಮನನ್ನು ಮೆಚ್ಚುತ್ತಾ ಅವನ ಭೌಮ ವ್ಯಕ್ತಿತ್ವ, ಅವನ ಧೀರ ಗಂಭೀರವಾಗಿರ್ತಕ್ಕಂಥ ನಡೆಗಳು, ಅವನ ತ್ಯಾಗ, ಅವನ ಮಾತುಗಳು, ಅವನನ್ನು ಉಳಿದವರು ಉಪಾಸನೆ ಮಾಡೋ ರೀತಿ, ಆರಾಧನೆ ಮಾಡೋ ರೀತಿ, ಗೌರವಿಸೋ ರೀತಿ ನೋಡ್ತಾ ಆ ಪಾತ್ರ ನಿಮ್ಮನ್ನು ತುಂಬಿಕೊಡುತ್ತೆ, ನಿಮ್ಮನ್ನು ಆರಿಸ್ಕೊಡುತ್ತೆ ಪೂರ್ತಿ. ಅದು ನಿಮ್ಮನ್ನು ತನ್ನ ಹಾಗೆ ಮಾಡುತ್ತೆ. ಅದು ಈ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ಅಥವಾ ಹಾಗಲ್ಲ, ಒಳ್ಳೆಯದು ಅನ್ನೋ ವಸ್ತು ಯಾವುದಿದ್ರೂ ಅದರ ಒಂದು ಲಕ್ಷಣ ಇದು, ತನ್ನ ಹಾಗೆ ಮಾಡುತ್ತೆ. ಅದು ಕೆಟ್ಟದ್ದು ಹಾಗೆ ಮಾಡುತ್ತೆ, ಕೆಟ್ಟದ್ದು ಕೂಡ ಮಾಡುತ್ತೆ ಹಾಗೆ. ಆದರೆ ಒಳ್ಳೇದು ಹಾಗಲ್ಲ, ಕೆಟ್ಟದೊಂದೇ ಹಾಳಾಗೋ ದಾರಿಯಲ್ಲಿ ಮಾಡೋದು. ಒಳ್ಳೇದು ಹಾಗಲ್ಲ, ಒಳ್ಳೇದಾಗೋ ದಾರಿಯಲ್ಲಿ ತನ್ನ ಹಾಗೆ ಮಾಡುತ್ತೆ ಅದು. ಹಾಗೆ ತೀರ್ಥಿಗೆ ಕೊಡುವಂತೆ ತೀರ್ಥಾನೆ, ತೀರ್ಥಗಳು ವ್ಯಕ್ತಿಯನ್ನು ಕೂಡ ಪವಿತ್ರನನ್ನಾಗಿ ತನ್ನ ಹಾಗೆ ಆ ರೀತಿ ಆಗುವಂತೆ ಮಾರ್ಪಡಿಸ್ತವೆ. ಆ ಸ್ವಭಾವ ಇದಕ್ಕೆ. ಹಾಗಾಗಿ ಈಗ ಒಬ್ಬ ಋಷಿ ಒಂದು ನೀರಲ್ಲಿ ನಿಂದರೆ ಆ ನೀರು ತೀರ್ಥ ಆಗುತ್ತೆ. ಆಮೇಲೆ ಈಗ ಅದು H2O ಆಗಿದ್ದು ಬರೀ ಯಾವುದೋ ಒಂದು ದ್ರವ್ಯ ಅಷ್ಟೇ ಅಂತ, ಒಂದು ಕೆಲವು ರಾಸಾಯನಿಕಗಳ ಮಿಶ್ರಣ ಅಂತ ಹಾಗಿದ್ದು ಒಬ್ಬ ಋಷಿ ಮುಂದಿದ್ದರೆ ತೀರ್ಥ ಆಗುತ್ತೆ ಅದು ಅಂತ. ಋಷಿ ಜುಷ್ಟೋ ಜಲಂ ಅಂತ, ಋಷಿ ಜುಷ್ಟೋ ಜಲಂ ತೀರ್ಥ, ಋಷಿ ಸೇವಿಸಿದ ನೀರು ತೀರ್ಥ. ಋಷಿ ಸ್ನಾನ ಮಾಡಿದ್ದು, ಋಷಿ ಕಾಲು ತೊಳೆದಿದ್ದು, ಕೈ ತೊಳೆದಿದ್ದು, ಮುಟ್ಟಿದ್ದು ಆ ನೀರು, ಹಾಗಾಗಿ ಅವ್ರ ಕೈಯಿಂದ ಬಂದು ತೀರ್ತದೆ. ಬರೀ ನೀರು ಕೊಟ್ಟರು ಕೂಡ ತೀರ್ತವೆ ಅಂತ. ಯಾಕೆಂದ್ರೆ ಅವ್ರ ಸಂಪರ್ಕ ಆಗಿದೆ ಅದಕ್ಕೆ ಅಂತ, ಹರಿದಿದೆ ಅವರಿಂದ ಅಧ್ಯಾತ್ಮ ಪ್ರವಾಹ ಅದಕ್ಕೆ. ಹಾಗೆ ಆಮೇಲೆ ಆ ನೀರನ್ನು ಯಾರು ಮುಟ್ಟಿದ್ರು ಅವ್ರಿಗೆ ಅದು ಬರುತ್ತೆ ಅಂತ. ಆ ನೀರಲ್ಲಿ ಯಾರು ನಿಂತರು, ಯಾರು ಸೇವಿಸಿದ್ರು, ಈ ಋಷಿಯಿಂದ ಅಲ್ಲಿ ಹೋಗಿದೆಯಲ್ಲ ಅದು, ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅದು. ಅದರ ಸ್ವಭಾವವೂ ಅದೇ. ಹಾಗೆ ಋಷಿಯ ಸ್ವಭಾವ ಕೂಡ, ಮಹಾತ್ಮರ ಸ್ವಭಾವ ಕೂಡ ಅದೇ. ತನ್ನಂತೆ ಮಾಡುವುದು ನಿಶ್ಚಯವು. ಗುರು ಕೊನೆಗೆ ಏನು ಮಾಡ್ತಾನೆ ಅಂದರೆ ತನ್ನಂತೆ ಮಾಡುವುದು ನಿಶ್ಚಯವು, ತನ್ನ ಹಾಗೆ ಮಾಡ್ತಾನೆ. ಹಾಗಾಗಿ ಮಠಕ್ಕೆ ಕಳಿಸೋಕೆ ಹಿಂದೆ ಮುಂದೆ ನೋಡ್ತಾರೆ ಕೆಲಸಕ್ಕೆ ಅಪ್ಪ ಅಮ್ಮ ಅಥವಾ ಹಿರಿಯರು. ಹಾಗೆ ಗುರುಗಳಾಗಿ ಆಗ್ಬಿಟ್ರೆ ಕೊನೆಗೆ ಅವನು ಕಾವು ತರ್ಸ್ಕೊಂಡು ಹೊರಟ್ಬಿಟ್ರೆ ಆಮೇಲೆ ಅಂತ. ಆದರೆ ಈ ಪರಂಪರೆಗೆ ಒಂದು ಬಿರುದಿದೆ, ಒಂದು ಭೋಗವರ್ಧನ ವಾಲ ಅಂತ. ಈಗ ಭೋಗವಾರ, ಕೀಟವಾರ ಎಲ್ಲ ಪರಂಪರೆಗಳಿದೆ. ಕೀಟ ಅಂದರೆ ಪಾಪ ಅಂತ, ಕೀಟವಾರ ಅಂದರೆ ಪಾಪವನ್ನು ಪರಿಹಾರ ಮಾಡುತ್ತೆ, ಪಾಪವನ್ನು ತಡೆಯುತ್ತೆ. ಭೋಗವಾರ ಅಂದರೆ ಭೋಗವನ್ನು ತಡೆಯುತ್ತೆ. ಭೋಗವರ್ಧನ ವಾರ ಅಂದರೆ ಭೋಗ ಅಡ್ಡಾದಿಡ್ಡಿ ಬೆಳೆಯೋದನ್ನು ತಡೆಯುತ್ತೆ. ಇರೋಷ್ಟು ಇರಕ್ಕೆ ಬಿಡುತ್ತೆ, ಅದನ್ನ ಎಷ್ಟು ಬೇಕು ಅಷ್ಟು ಇರಕ್ಕೆ ಬಿಡುತ್ತೆ. ಆದರೆ ಅದು ಮಿತಿ ಮೀರೋದನ್ನು, ದಾರಿ ತಪ್ಪಿ ಬೆಳೆಯೋದನ್ನು ತಡೆಯುತ್ತೆ. ಹಾಗಾಗಿ ಈ ಪರಂಪರೆಗೆ ಭೋಗವರ್ಧನ ವಾರ, ಭೋಗವರ್ಧನ ವಾಲ, ಅಭೇರದು ಹಾಗೆ ಹೆಸರಿದೆ. ಹಾಗೆ ತೀರ್ಥಾನ ಶಬ್ದಕ್ಕೆ ಅರ್ಥ ಅದಾದರೆ ಅಂದರೆ ದಾಟಿಸುತ್ತೆ ನಮ್ಮನ್ನು ಅಂತ ಒಂದು, ಇನ್ನೊಂದು ಸ್ವಯಂ ಪವಿತ್ರವಾಗಿದ್ದು ನಮ್ಮನ್ನು ಪವಿತ್ರಗೊಳಿಸುತ್ತೆ. ನಮ್ಮ ಸಂಸಾರದಲ್ಲಿ ಬಂದವ್ರನ್ನ ಆ ಮಣ್ಣು, ಆ ನೀರು, ಅಲ್ಲಿಯ ದೇವ ದರ್ಶನ, ಅಲ್ಲಿ ಮಾಡುವಂಥ, ಈಗ ನಾವು ಒಂದು ಅಶ್ವತ್ಥ ವೃಕ್ಷ ಇರುತ್ತೆ, ಪ್ರದಕ್ಷಿಣೆ ಮಾಡ್ತೇವೆ ನಾವು ಅಲ್ಲಿ, ಅಂಥದ್ದೆಲ್ಲ ನಮ್ಮ ಮೇಲೆ ಅಂಥ ಪರಿಣಾಮವನ್ನು ಕೊಡುತ್ತೆ. ಹಾಗೆ ಯಾತ್ರಾ ಅಂದರೆ ಏನು? ಎರಡೇ ಶಬ್ದ ಇದೆ. ಯಾವ ಧಾತುವಿಗೆ ಪ್ರಾಪಣೆ ಅಂತ, ತಲುಪಿಸೋದು ಅಂತ ಅರ್ಥ ಇದೆ. ತಲುಪಿಸೋದು ಅಂತ. ಯಾನ ಅಂದ್ರೆ ಹೋಗೋದು ಅಂತ, ಯಾನ ಪ್ರಯಾಣ ಹೋಗೋದು ಅಂತ. ತ್ರ ಅಂದ್ರೆ ಕಾಪಾಡೋದು ಅಂತ, ಕ್ರ ಶಬ್ದಕ್ಕೆ ಕಾಪಾಡೋದು. ತ್ರಾಣ ಅಂದ್ರೆ ಕಾಪಾಡೋದು ಅಂತ.
ಈಗ ತಾಕತ್ತಿಗೆ ತ್ರಾಣ ಅಂತ ಹೆಸರಿದೆ ಕನ್ನಡದಲ್ಲಿ, ಅದು ಅರ್ಥಾಂತರ ಬೇರೆ ಅರ್ಥಕ್ಕೆ ಬಂದಿದೆ ಸ್ವಲ್ಪ. ಅದು ಮೂಲ ಅರ್ಥದಲ್ಲಿ ತ್ರಾಣ ಅಂದರೆ ರಕ್ಷಣೆ ಅಂತ. ಈ ತಾಕತ್ತಿಗೆ ರಕ್ಷಣೆ ಮಾಡುತ್ತೆ ಅದು ಅಂತ. ಹಾಗಾಗಿ ಅಲ್ಲಿಗೆ ಬಂತು ಅರ್ಥ, ಸ್ವಲ್ಪ ಅರ್ಥ ಆ ಕಡೆ ಕಡೆ ಅರ್ಥ ಹೋಗುತ್ತಲ್ಲ ಅದು. ಹಾಗಾಗಿ ಬಲ ಇರೋದು ಅದಕ್ಕೋಸ್ಕರ, ರಕ್ಷಣೆ ಮಾಡೋಕ್ಕೋಸ್ಕರ ಇರುವಂಥದ್ದು. ಅಥವಾ ನಮಗೆ ಬಲ ಇದೆ, ನಮ್ಮ ರಕ್ಷಣೆ ನಾವು ಮಾಡ್ಕೋತೀವಿ ಅಂತ ಆ ಅರ್ಥದಲ್ಲಿ ಬಂದಿರುತ್ತೆ ಅದು. ಹಾಗೆ ಯಾತ್ರ ಅನ್ನೋದು ಪ್ರಯಾಣವನ್ನು ಹೇಳಿದೆ, ತ್ರ ಅನ್ನೋದು ರಕ್ಷಣೆಯನ್ನು ಹೇಳುತ್ತೆ. ನಿಮ್ಮ ಪ್ರಯಾಣ ನಿಮ್ಮನ್ನು ರಕ್ಷಣೆ ಮಾಡುತ್ತೆ, ನಿಮ್ಮ ಸಂಚಾರ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಎಲ್ಲಿ ಅಂದರೆ ತೀರ್ಥಯಾತ್ರೆಯಲ್ಲಿ ಅಂತ. ನೀವು ತೀರ್ಥಗಳನ್ನು ಸಂಚರಿಸಿದಾಗ, ಪುಣ್ಯಕ್ಷೇತ್ರಗಳನ್ನು ಸಂಚರಿಸಿದಾಗ ಆ ಪ್ರಯಾಣ ಇದೆಯಲ್ಲ ಅದು ನಿಮ್ಮನ್ನು ಕಾಪಾಡುತ್ತೆ, ನಿಮ್ಮನ್ನು ಉದ್ಧಾರ ಮಾಡುತ್ತೆ ಅದನ್ನು. ಹಾಗಾಗಿ ಯಾತ್ರ ಅಂತ ಅದಕ್ಕೆ ಹೇಳೋದು. ಆ ಯಾತ್ರಾ ಅನ್ನೋದೇ ಜಾತ್ರೆ ಅಂತ ಆಗಿರೋದು. ಕೊನೆಗೆ ಯಾತ್ರೆ ಅದು ಜಾತ್ರೆ ಅಂತ, ಅದು ದೇವರು ಮಾಡುವಂಥ ಯಾತ್ರೆ. ನಮ್ಮನ್ನು ಕಾಪಾಡೋಕ್ಕೋಸ್ಕರ ದೇವರು ಮಾಡುವಂಥ ಯಾತ್ರೆ. ಕಾಪಾಡೋಕ್ಕೋಸ್ಕರವಾಗಿ ಅಂದ್ರೆ ದೇವರು ಪ್ರಯಾಣ ಮಾಡ್ತಾರೆ, ರಥದ ಮೇಲೆ ಹತ್ತಿ ಓಡಾಡ್ತಾರೆ ಎಲ್ಲ ನಮ್ಮನ್ನು ಉದ್ಧಾರ ಮಾಡೋಕ್ಕೋಸ್ಕರವಾಗಿ. ಹಾಗೆ ನಾವು ಮಾಡ್ಬೋದು. ನಮ್ಮದು ಒಂದು ರಥೋತ್ಸವವೇ ಇದು. ಈ ಶರೀರವೇ ಒಂದು ರಥ ತಾನೇ ಇದು. ತಲೆಗೆ ಹೊನ್ನ ಕಳಸವಯ್ಯ, ಕಾಲುಗಳೇ ಕಂಬವಯ್ಯ, ಅದೇ ಕಾಲುಗಳು ಚಕ್ರ. ಅಲ್ಲಿ ರಥೋತ್ಸವ ಇದು. ರಥೋತ್ಸವ ಅದು ದೇವ್ರ ಮುಂದಾಗಿ ಆಗಬೇಕು, ಅದು ಆ ಕಡೆ ಈ ಕಡೆ ಇದು, ಅದು ರಥೋತ್ಸವ ಅಂತ ಹೆಸರು. ಹಾಗಾಗಿ ನಾವು ಪುಣ್ಯಕ್ಷೇತ್ರಗಳಿಗೆ, ದೇವರ ಸನ್ನಿಧಿಗಳಿಗೆ ಓಡಾಡಿದ್ರೆ ನಮ್ಮದೇ ರಥೋತ್ಸವ ಅದು. ಈ ಶರೀರದ ರಥೋತ್ಸವ ಅದು ನಿಜವಾಗಿ ಕೂಡ ಅಂತ. ಶರೀರವೇ ದೇಹವನ್ನೇ ರಥ ಅಂತಾನೆ ಹೇಳಿದ್ದಾರೆ ಅಂತ. ಆ ರಥ ಇರೋದು ಯಾಕೆ ಅಂದರೆ ನಮ್ಮನ್ನು ಭಗವಂತನ ಕಡೆ ಕರ್ಕೊಂಡು ಹೋಗೋದಕ್ಕೋಸ್ಕರ ಇರುವಂಥದ್ದು. ಎಲ್ಲೋ ಹೋಗಿ ಪ್ರಪಾತಕ್ಕೆ ಬಿಡೋಕ್ಕೋಸ್ಕರ ಇರುವಂಥದ್ದಲ್ಲ ಅದು. ನಮ್ಮ ದೇವರ ಸನ್ನಿಧಿಗೆ ಕರ್ಕೊಂಡು ಹೋಗೋದು ಅದರ ಫಲ. ರಥ, ಕುದುರೆ, ಸಾರಥಿ ಇರೋದು ಅದಕ್ಕೆ ಅಂತ. ಅದಾಗೋದಿಲ್ಲ ಅಂದರೆ ತೀರ್ಥಯಾತ್ರೆಯಲ್ಲಿ ಅದಾಗುತ್ತೆ. ತೀರ್ಥಯಾತ್ರೆ ಬಗ್ಗೆ ತುಂಬ ವಿಷಯಗಳಿದೆ. ಅದಕ್ಕಿಂತ ಮೊದಲು ಒಂದು ಅಂಶ ನಾವು ಅದನ್ನು ನಮ್ಮ ಮನಸ್ಸಿಗೆ ಮತ್ತೆ ಸ್ಫೂರ್ತಿ ಬರೋದು ನಾನು ಹೇಳ್ತೀನಿ. ನಾವು ಅದೊಂಥರ ಒಂದು ಅಂದರೆ ಈ ರಿಯಲ್ ಮೊದಲು ಟ್ರಯಲ್ ಇರುತ್ತಲ್ಲ ಹಾಗೆ ಅದು ಅಂತ. ಅಂದರೆ ರಿಯಲ್ ಯಾವುದು? ನಾವು ಇಲ್ಲಿಂದ ಮುಗ್ದಿಗೆ ಭಗವಂತನ ಕಡೆ ಪ್ರಯಾಣ ಮಾಡ್ತೀವಲ್ಲ, ಅದು ಒಳಗೂ ಹೇಳ್ಬೋದು, ಅದನ್ನು ಗತಿಸಿದ ನಂತರ ಕೂಡ ಹೇಳ್ಬೋದು. ನಮ್ಮ ಒಳಗೆ ನಾವು ಅದೊಂದು ಪ್ರಯಾಣ ಇದೆ ಅಂತ, ಒಂದು ಮಹಾ ಪ್ರಯಾಣ ಇದೆ ಅಂತ ಹೇಳ್ತಾರೆ ಅಧ್ಯಾತ್ಮ ಮಾರ್ಗದಲ್ಲಿ. ಮೂಲಾಧಾರದಿಂದ ಸಹಸ್ರಾರ ಪರ್ಯಂತ ಒಂದು ಬಹುದೂರದ ಪ್ರಯಾಣ ಅದು. ಅಂದರೆ ನೀವು ಹೊರಗಡೆ ಲೆಕ್ಕ ಹಾಕಿದ್ರೆ ಕೋಟ್ಯಂತರ ಯೋಜನೆಗಳಾಗ್ಬೋದು, ಅಂತಹ ಪ್ರಯಾಣ ಅದು ಅಂತ ಹೇಳ್ತಾರೆ. ಇಲ್ಲಿಂದ ಇಲ್ಲಿಗೆ ಹೊರಗಡೆಯಿಂದ ಲೆಕ್ಕ ಹಾಕಿದ್ರೆ ಭೌತಿಕ ದೂರ ಇಷ್ಟೇ ಇರೋದು. ಆದರೆ ಅದು ಭೌತಿಕ ಅಲ್ವೇ ಇಲ್ಲ, ಅದು ಅಭೌತಿಕ. ಅದು ಅಲ್ಲಿ ಹೋದರೆ ಲೋಕಗಳೇ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಅದು ಬಹುದೂರದ ಪ್ರಯಾಣವೇ ಇದು ಅಂತ. ಹೋಗಿ ತಲುಪೋದು ಭಗವಂತನನ್ನ, ಸಹಸ್ರಾರದಲ್ಲಿ ಹೋಗಿ ಭಗವಂತನ ತಲುಪ್ತೇವೆ ನಾವು ಅಂತ. ಅಥವಾ ಜೀವ ಬ್ರಹ್ಮಾಂಡದಲ್ಲಿ ದೇವನ ಮರೆದುಕೊಂಡು ಹೋಗುತ್ತಾರೆ ಶರೀರವನ್ನು ಬಿಟ್ಟು, ಇಲ್ಲಿಂದ ಅಲ್ಲಿವರೆಗೆ ಹೋಗ್ಬೇಕು ಅದು ಭಗವಂತನವರೆಗೆ. ಅದು ಯಾತ್ರೆ, ನಿಜವಾದ ಯಾತ್ರೆ ಅದು, ರಿಯಲ್ ಅದು ಅಂತ. ಜೀವ ದೇವನ ಕಡೆ ಹೋಗುತ್ತಲ್ಲ, ದೇವನ ಕಡೆ ಪ್ರಯಾಣ ಮಾಡುತ್ತಲ್ಲ, ಅದು ನಿಜವಾದ ಯಾತ್ರೆ ಅಂತ. ಇದು ಅದರ ರಿಹರ್ಸಲ್, ಅದರ ಟ್ರಯಲ್. ನಾವೀಗ ದೇವರ ಸ್ಥಾನಗಳು ಒಂದೊಂದು ಇರ್ತಾವೆ, ದೇವಸ್ಥಾನಗಳು, ಪುಣ್ಯಕ್ಷೇತ್ರಗಳು, ನದಿಗಳು. ಇಲ್ಲಿ ಭಗವಂತನ ಆವಿರ್ಭಾವ ವಿಶೇಷವಾಗಿದೆಯೋ, ಎಲ್ಲಿ ಯಾವ ಕಲ್ಲಲ್ಲಿ, ಯಾವ ಮಣ್ಣಲ್ಲಿ, ಯಾವ ನೀರಲ್ಲಿ, ಯಾವ ಆಕೃತಿಯಲ್ಲಿ, ಸಂಸ್ಥಾನದಲ್ಲಿ, ಅಂದರೆ ಒಂದು ಆಕಾರದಲ್ಲಿ, ವಿನ್ಯಾಸದಲ್ಲಿ ಭಗವಂತ ವಿಶೇಷವಾಗಿ ತನ್ನ ಅಭಿವ್ಯಕ್ತಗೊಳಿಸ್ಕೊಂಡಿದ್ದಾನೆ. ನಮ್ಮನ್ನು ಕಾಪಾಡೋಕ್ಕೋಸ್ಕರ ಅಲ್ಲಿ ಕಾಯ್ತಾ ಇದ್ದಾನೆ. ಗಮನಿಸಿ ಈ ಶಬ್ದವನ್ನು, ನಮ್ಮನ್ನು ಕಾಪಾಡೋಕ್ಕೋಸ್ಕರ ಅಲ್ಲಿ ಕಾಯ್ತಾ ಇದ್ದಾನೆ ಅಂತ. ಅಲ್ಲಿಗೆ ನಾವು ಹೋಗ್ತೇವಲ್ಲ, ಕಾಶಿಯಲ್ಲಿ ವಿಶ್ವೇಶ್ವರ ಇದ್ದಾನೆ, ನಾವು ಇಲ್ಲಿಂದ ಪ್ರಯಾಣ ಮಾಡ್ತೇವೆ ಕಾಶಿ ಕಡೆಗೆ ಅಂತ. ಆ ಯಾತ್ರೆಯನ್ನೇ ಹೋಲುವಂಥ ಯಾತ್ರೆ ಇದು ಅಂತ. ನಾವು ಪದೇ ನಿಮಗೆ ಹೇಳ್ತಾ ಬಂದು, ವ್ಯವಹಾರ ಪರಮಾರ್ಥಗಳು ಬೇರೆ ಅಲ್ಲ, ಅಂತರಂಗ ಬಹಿರಂಗಗಳು ಬೇರೆ ಅಲ್ಲ. ಇಲ್ಲಿರೋದೇ ಅಲ್ಲಿದೆ, ಅಲ್ಲಿರೋದು ಅಲ್ಲಿದೆ. ಕಾಣುವ ಕಣ್ಣು ಬೇಕು ಅದಕ್ಕೆ. ಎಲ್ಲ ವ್ಯತ್ಯಾಸ ಆಗಿರೋದ್ರಿಂದ ವ್ಯತ್ಯಾಸವೇ ಕಾಣ್ತಾ ಇದೆ ಅಷ್ಟೇ. ನಮಗೆ ನಿಜವಾಗಿ ಎರಡು ಒಂದೇ ತರಹ ಇದೆ. ಹಾಗೆ ಆ ಮಹಾಯಾತ್ರೆಯನ್ನು, ಆ ಪರಮಯಾತ್ರೆಯನ್ನು, ಚರ್ಮಯಾತ್ರೆಯನ್ನು ಬೇಜಾರಾಗುತ್ತೆ ನಿಮಗೆಲ್ಲ, ಅಂತಿಮ ಯಾತ್ರೆಯನ್ನು ಬೇಜಾರಾಗುತ್ತೆ. ಅದರಲ್ಲಿ ಬಿಟ್ಟು ಪರಮಯಾತ್ರೆಯನ್ನು, ಸರ್ವೋತ್ಕೃಷ್ಟವಾಗಿರ್ತಕ್ಕಂಥ, ಎಲ್ಲಕ್ಕಿಂತ ಗಮನ ಬರ್ತಕ್ಕಂಥ, ಅದರ ಮುಂದೆ ಯಾತ್ರೆ ಇಲ್ಲ, ಎಲ್ಲ ಫುಲ್ ಸ್ಟಾಪ್. ಅದು ನಿಜವಾದ ಅರ್ಥದ ಪೂರ್ಣ ವಿರಾಮ. ಅದು ಫುಲ್ ಸ್ಟಾಪ್ ಅಂದರೆ ಅಷ್ಟು ಅರ್ಥ ಬರಲ್ಲ ಅದಕ್ಕೆ. ಅಲ್ಲ, ಅದು ನಮ್ಮ ಸಂಸ್ಕೃತದ ತಗೊಂಡು ಹೋಗಿರೋದು. ಸ್ಥಾಪನೆ, ಸ್ಟಾಪ್ ಅಂತ ಇದ್ದಲ್ಲಿ, ಆ ಸ್ಥಾಪ ಶಬ್ದ ಇದೆ, ಅಲ್ಲಿ ಸ್ಟಾಪ್ ಮಾಡಿ ಇಟ್ಬಿಟ್ಟೋದು ಮಲ್ಲಿ ತಗೊಂಡೋದು. ಆದರೆ ಅದು ಇದೇನಂದರೆ ಪೂರ್ಣ ವಿರಾಮ ಅನ್ನುವಾಗ ಪೂರ್ಣವಾದ ವಿಶ್ರಾಂತಿ ಅಂತ, ಮತ್ತೆ ಕೆಲಸ ಇಲ್ಲ ಅಂತ, ಮತ್ತೆ ಪ್ರಯಾಣ ಇಲ್ಲ ಅಲ್ಲಿಂದ ಮುಂದಕ್ಕೆ ಅಂತ. ಅಂಥ ಯಾತ್ರೆ ಅದು ಅಂತ. ಅಲ್ಲಿಂದ ಮುಂದೆ ಪ್ರಯಾಣವೇ ಇಲ್ಲ ಅಂತ. ಹಾಗೆ ಅದನ್ನೇ ಹೋಲುವಂಥ
ಎಲ್ಲ ರೀತಿಯಿಂದಲೂ ಅದನ್ನೇ ಹೋಲುವಂಥ ಒಂದು ಪ್ರಯಾಣ ಇಲ್ಲಿ ನಾವು ಜೀವಂತ ಇದ್ದಾಗ ಮಾಡ್ಬೋದು ಅಂತ, ಇಲ್ಲೇ ಮಾಡ್ಬೋದು ಅಂತ. ಕಾಶಿಗೆ ಹೋಗು, ಕೈಲಾಸಕ್ಕೆ ಹೋಗು, ರಾಮೇಶ್ವರಕ್ಕೆ ಹೋಗು, ದೇವರನ್ನು ಲಕ್ಷ್ಯವಾಗಿಟ್ಕೊಂಡು ಪ್ರಯಾಣ ಮಾಡ್ತೇವೆ ನಾವು. ಇಲ್ಲಿ ಒಂದು ಪ್ರಯಾಣದಲ್ಲೂ ಕೂಡ ನಾನಾ ಥರದ ಅನುಭವಗಳಾಗ್ತವೆ, ಎಡರು ತೊಡರುಗಳು ಬರ್ತವೆ, ಎಲ್ಲವೂ ಆಗ್ತವೆ ಅಂತ. ಇಲ್ಲಿ ಏನಾಗುತ್ತೆ ದೇವರನ್ನು ಸೇರ್ಬೇಕಾದ್ರೆ ಅಂಥದ್ದೆಲ್ಲ ಆಗುತ್ತೆ ಅಂತ. ನಾವು ಈ ಮೊದಲೇ ನಿಮ್ಗೆ ಹೇಳಿದ್ರು, ದಾನ ಅಂತಂದ್ರೆ ತ್ಯಾಗದ ಅಭ್ಯಾಸ ಅದು ಅಂತ. ಕೊನೆಗೊಂದು ಎಲ್ಲವನ್ನೂ ಬಿಡಲೇಬೇಕು, ಹೇಗಿದ್ದರು ಸ್ವಲ್ಪ ಬಿಟ್ಟು ಅಭ್ಯಾಸ ಮಾಡ್ಕೊ, ನಿಂಗೆ ಯಾವ ನೋವಾಗೋದಿಲ್ಲ ಅಂತ. ಒಂದಿಷ್ಟೇ ದಾನ ಮಾಡ್ತಾ ಬಂದರೆ ನಿಂಗೆ ಅಭ್ಯಾಸ ಆಗುತ್ತೆ ನಿಮಗೆ. ಇಲ್ಲ ಅಂದರೆ ಕೊನೆಗೆ ಒಂದು ನಾ ನಂಗೆ ಆಗೋಷ್ಟು ಕಷ್ಟ ಬೇರೆ ಯಾರಿಗೂ ಆಗೋದಿಲ್ಲ, ಎಲ್ಲ ಬಿಟ್ಟು ಹೋಗ್ಬೇಕಲ್ಲ. ಅದನ್ನೇ ಅಂಟ್ಕೊಂಡಿದ್ದಾನೆ, ಅದನ್ನೇ ಪ್ರೀತಿಸಿದ್ದಾನೆ, ವಿಪರೀತ ಮೋಹ ಪಟ್ಕೊಂಡಿದ್ದಾನೆ. ಹೇಗೆ ಬಿಟ್ಟಿದ್ದಾನೆ ಅದನ್ನು? ಅದೇ ಒಂದು ಸಾಯೋ ಹೊತ್ತಿಗೂ ಅಂಗಡಿ ಯಾರಿರ್ತಾರೆ ಅಂತ ಕೇಳೋದನ್ನು ಎಲ್ಲ ಇಲ್ಲಿ ಬಂದ್ರೆ 4 ಮಕ್ಳಿಗೆ ಹೆಸರಿಟ್ಕೊಂಡಿದ್ದಾನೆ ದೇವರ ಹೆಸರು. ಯಾಕೆಂದ್ರೆ ಕೊನೆಯಲ್ಲಿ ಆ ಹೆಸರು ಕರೆಯೋಕ್ಕಾಗತ್ತಲ್ಲ ಹೇಗಿದ್ರು ಅಂತ. ಅವಾಗ ಅದೇ ಬರ್ತಾರೆ, ಅದೇ ನಮ್ಮ ತಾರ ಅಂತ ಹೆಸರಿಕೊಂಡಿದ್ದಾನೆ. ಜೀವನದಲ್ಲಿ ಒಂದೇ ಸತ್ಯ ಹಿರಿಕತೆ ಕೇಳಿದ್ರೆ ಫಲ ಅದು. ಒಂದೇ ಸತ್ಯ ಹಿರಿಕತೆ ಕೇಳಿದ್ದಾನು, ಮೊದಲು ಇಲ್ಲ ಆಮೇಲೆ ಇಲ್ಲ. ಅದು ಎಷ್ಟು ಪ್ರಭಾವ ಆಗಿದೆ ಅಂದರೆ ಇಷ್ಟು ಮುಂದಾಗುತ್ತೆ ಮಾಡ್ಕೊಂಡಿದ್ದಾನೆ. ಮಕ್ಕಳ ಹೆಸರೆಲ್ಲ ಬದಲಾಯಿಸಿ ದೇವರ ಹೆಸರಿಟ್ಕೊಂಡು ಕೊನೆಯಲ್ಲಿ ಕರಿತೀವಿ, ದೇವರ ಹೆಸರಾಗಿರುತ್ತೆ. ಅಲ್ಲಿ ವಿಷ್ಣು ದೂತರು ಬಂದು ಕರ್ಕೊಂಡು ಹೋಗ್ತಾರೆ. ಇದ್ರಲ್ಲಿ ಪ್ಲಾನ್ ಎಲ್ಲ ಕರೆಕ್ಟ್ ಇದೆ, ಪ್ಲಾನ್ ಸರಿ ಇದೆಯಪ್ಪ, ಏನು ತೊಂದರೆ ಇಲ್ಲ. ಆಗ್ಬೇಕಲ್ಲ ಅದು, ಆಗುತ್ತೆ ಅಲ್ಲಿ. ಅದು ಸಾಯೋದು ಗೊತ್ತೂ ಆಗೋದಿಲ್ಲ. ಎಷ್ಟೋ ಸರ್ತಿ ಆಕ್ಸಿಡೆಂಟ್ ಆಗಿ ಸತ್ರ ಗೊತ್ತಾಗುತ್ತೆ, ಏನಾದ್ರು ಗೊತ್ತೂ ಆಗೋದಿಲ್ಲ ಅದು. ಅದೇ ಮೊನ್ನೆ 2 ದಿನದ ಕೆಳಗೆ ಒಬ್ಬ ಶಿಷ್ಯ ಬಂದಿದ್ದ, ಇಲ್ಲಿ ಬಹಳ ಚೆನ್ನಾಗಿತ್ತು ಅವನು. ಅವನಿಗೊಂದು ದೊಡ್ಡ ಆಕ್ಸಿಡೆಂಟ್ ಆಯಿತು. ಪ್ರತಿ ವರ್ಷ ಡಿಸೆಂಬರ್ 27 ಆಕ್ಸಿಡೆಂಟ್ ಆಗುತ್ತೆ ಒಂದು. ಹೌದು, ಆ ಡೇಟಿಗೆ 3 ವರ್ಷದಿಂದ ಆಗ್ತಾ ಇದೆ ಆ ಥರ ಅವರಿಗೆ ಆಕ್ಸಿಡೆಂಟ್ ಆಯಿತು. ಅವನಿಗೆ ಎದುರುಗಡೆ ಗೊತ್ತಾಗ್ತಾ ಇದೆ, ಕಾರು ಹೋಗಿ ಗುದ್ದುತ್ತಾ ಇದೆ ಅದಕ್ಕೆ, ಲಾರಿಗೆ. ಆ ತಂದೆ ಮಗ ಇದ್ದಾರೆ ಮುಂದುಗಡೆಗೆ, ಈಗ ಹೋದ್ರು ಅಂತ ಅವ್ರಿಗೆ ಗೊತ್ತಿದೆ ಅಂತ. ಕಣ್ಣು ಮುಚ್ಚಿ ಮಗಳನ್ನು ಅಪ್ಪಿದ್ನಂತ ಅವನಲ್ಲಿ. ಅಪ್ಪುವಾಗ ಹೇಳಿದ್ನಂತೆ, ಸತ್ತರೆ ಗುರುಸ್ಥಾನಕ್ಕೆ ಹೋಗೋದು, ಹೋದ್ರೆ ಗುರುಸ್ಥಾನಕ್ಕೆ ಹೋಗೋದು, ಇದ್ರೆ ಹೋಗಿ ಗುರು ದರ್ಶನ ಮಾಡಿದ್ದೇನೆ ಅಂತ. ಆಮೇಲೆ ನೋಡಿದ್ರೆ ಅದೇ ಆಮೇಲೆ ಸ್ವಲ್ಪ ಚೂರು ಹೊತ್ಬಿಟ್ಟು ಕಣ್ಣು ಬಿಟ್ಟನಂತೆ. ಎಲ್ಲ ಢಮ್ ಶಬ್ದ ಎಲ್ಲ ಒಂದೆಲ್ಲ ಮುಗಿತಲ್ಲ, ಆಮೇಲೆ ಕಣ್ಣು ಬಿಟ್ಟನಂತೆ. ಕಣ್ಣು ಬಿಟ್ಟು ಇನ್ನೂ ಬದುಕಿದ್ದಾನೆ ಅಂತ, ಬದುಕಿದ್ದವನು. ಆಮೇಲೆ ನೋಡಿದ್ರೆ ಒಂದು ತೊಟ್ಟು ರಕ್ತ ಕೂಡ ಹೋಗಿಲ್ಲ ಅವರಿಗೆ, ಹೊರಗಡೆ ಒಂದು ತೊಟ್ಟು ರಕ್ತ ಕೂಡ ಹೋಗಿಲ್ಲ ಅಂತ. ವಾಹನದೊಳಗಡೆಗೆ ವಾಹನಕ್ಕೆ 1.5 ಲಕ್ಷ ರೂಪಾಯಿ ಖರ್ಚಾಯ್ತಂತೆ. ಪಾಪ ಎಲ್ಲ ಪಟ್ಟಿ ಹೋಗ್ತಾರಂತೆ. ಅದಕ್ಕೆ ದೇವರ ಸ್ಮರಣೆ ಮಾಡೋಕ್ಕೆ ಗೊತ್ತಿಲ್ಲವಲ್ಲ ವಾಹನಕ್ಕೆ. ಪಾಪ ಅದಕ್ಕೆ ಮುಗಿಲಿಲ್ಲ, ಅವ್ರದ್ದು ಇಲ್ಲ ಅಂತ ಎಲ್ಲ ಪಾಪ ಅದು ಎಲ್ಲ ಪಟ್ಟಿ ಅದಕ್ಕೆ ಅಂತ ಗೊತ್ತಿದ್ದ ದರ್ಶನ ಮಾಡೋಕ್ಕೆ ಅಂತ. ಹಾಗಾಗಿ ಹೋದ್ರೂ ನಿಮ್ಮನ್ನ ನೋಡ್ತಾನೆ ಗುರುಗಳೇ, ಅಲ್ಲಿ ಇದ್ರೂ ನಿಮ್ಮನ್ನ ನೋಡ್ತಾನೆ, ಬಂದು ನಿಮ್ಮನ್ನ ನೋಡ್ತಾನೆ ಅಂತ ಅನ್ಕೊಂಡಿದ್ದ ಅಂತ ಅಲ್ಲಿ ಅಂತ. ಹಾಗೆ ಅನಿರೀಕ್ಷಿತ ಅಂತಹ ಕೆಲವೊಂದು ವಿಶೇಷಗಳು ಅವನು ಸಾಮಾನ್ಯ ಮನುಷ್ಯನಲ್ಲ. ಯಾಕೆಂದ್ರೆ ಆ ಕ್ಷಣದಲ್ಲಿ ನೆನಪಾಗಬೇಕಲ್ಲ. ನಾವು ಜೀವನದಲ್ಲಿ ಯಾವುದಕ್ಕೆ ಎಲ್ಲಕ್ಕಿಂತ ಹೆಚ್ಚು ಮಹತ್ವ ಕೊಟ್ಟಿರ್ತೇವೆ ಅದು ನೆನಪಾಗುತ್ತೆ ಆ ಕ್ಷಣದಲ್ಲಿ. ನಮ್ಗೆ ಚಾನ್ಸ್ ಕೊಟ್ಟರೆ, 1 ನಿಮಿಷ ಟೈಮ್ ಕೊಟ್ಟರೆ ಸಾಹಿತ್ಯ ನಮ್ಗೆ ಗೊತ್ತಾದರೆ ಜೀವನದಲ್ಲಿ ಯಾವುದನ್ನು ಎಲ್ಲಕ್ಕಿಂತ ಹೆಚ್ಚು ನಾವು ಭಾವಿಸಿರ್ತೇವೆ ಅದು ನಮ್ಮ ಕಣ್ಣು ಮುಂದೆ ಬರುತ್ತೆ. ಅವ್ನ ಕಣ್ಣು ಮುಂದೆ ಬಂತು ಅಂದರೆ ಅವ್ನ ಜೀವನದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಭಾವಿಸ್ತಾನೆ ಅಂತ ಅರ್ಥ ಅದನ್ನು ಅಂತ. ಅದು ಸುಲಭ ಅಲ್ಲ ಅಂತ. ಆದರೆ ಈ ಶಕ್ತಿಗೆ ನಮ್ಮ ವ್ಯಾಪಾರಿಗೆ ಮಾತ್ರ ದೇವರು ಮೊದಲೇ ನೋಟಿಸ್ ಬರೋ ಕೊಟ್ಟಿದ್ದಾನೆ ಅಂತ, ನೀನು ಹೇಳಿ ಸಾಹಿತಿ ಅಂತ ನನಗೆ ಗೊತ್ತಾಗಿದೆ ಅಂತ. ಕಾಯಿಲೆ ಹೇಳಿದೆ ಅದು, ಇವತ್ತು ಹೋಗ್ತಾನೆ ಅಂತ. ಹಾಗಾಗಿ ಎಲ್ಲ ಮಕ್ಕಳನ್ನ ಕರ್ಸ್ಕೊಂಡಿದ್ದಾನೆ ಬೇರೆ ಹತ್ರದಲ್ಲಿ. 4 ಮಕ್ಕಳಿಗೂ ದೇವರ ಹೆಸರು ಬೇರೆ ಬದಲಾಯಿಸಿಟ್ಕೊಂಡಿದ್ದಾನೆ. ಮೊದಲು ಹರಿಕತೆ ಕೇಳಿದ್ರೆ ಬದಲಾಯಿಸಿತ್ತು ಹೆಸರು. ಕರೆಯುವಾಗ ಎಲ್ಲಿ ಒಬ್ಬ ಹೆಸರು ಕರೆಯುವಾಗ ಇದ್ದಾನೆ ಎಲ್ಲ ಹಾಜಿರಿ ಹಾಕಿದಾಗ ಬಂದಿದ್ದೇನೆ ಗುರುಗಳೇ, ಪ್ರೆಸೆಂಟ್ ಸರ್ ಎಲ್ಲ ಶಾಲೆಯಲ್ಲಿ ಹೇಳ್ತಾರೆ. ಹಾಗೆ ಒಂದೊಂದೇ ಮಕ್ಕಳು ಹೇಳ್ತಾ ಬಂದರು, ಇದ್ದೇನೆ ಇಲ್ಲ ಇದ್ದೇನೆ ತಪ್ಪದೆ ಬರುತ್ತೆ ನಿಮ್ಮೊಂದು 4 ಹೇಳಿದ ತಕ್ಷಣ ಸುಟ್ಕೊಂತಾನೆ. ಅಂಗಡಿ ನೀವು ಮಧ್ಯ ನೋಡ್ತಾನೆ ಅಂತ ಒಂದು ಆಗ ಅಂತ. ಅಂಗಡಿ ಯಾರಿದ್ದಾರೆ ಹಾಗಾದ್ರೆ ಪ್ರಾಣ ಹೋಗಿತ್ತು. ಪ್ರಾಣ ಹೋಗಿದ್ದು ಅಂಗಡಿಲೇ. ಒಂದು ಪ್ರಾಣ ಹೋಗ್ಬೇಕಾದ್ರೆ ಅವ್ನು ಇದ್ದಿದ್ದಲ್ಲಿ ಅಂಗಡಿ ಇದ್ದ ಅವನು ಅಂತ, ಅಂತರಂಗದಲ್ಲಿ ಅಂಗಡಿ ಇದ್ದ ಅವನು ಅಂತ. ಯಾಕೆಂದ್ರೆ ಜೀವಮಾನ ಪರ್ಯಂತ ಮಾಡಿದ್ದದು ಅಂತ, ಇದು ಜೀವನ ಮಾಡಿದ್ದದನ್ನು ಅಲ್ಲ ಹೋಗುತ್ತೆ ಅದೊಂದು ಕೊನೆಗೆ ಹಾಗೆ ಆಗುತ್ತೆ ಅಂತ. ಹಾಗೆ ಕಾಶಿ ಬಗ್ಗೆ ಹೇಳ್ತಾರೆ ಅಂದ್ರೆ ಕಾಶಿಗೆ ಹೋಗ್ಬೇಕಂತೆ ಜೀವನದಲ್ಲಿ ಅಂತ ಸರ್ತಿ, ಕಾಶಿಗೆ ಹೋಗ್ಲೇಬೇಕಂತೆ. ಆಗಿನ ಕಾಲದ ಕಾಶಿ ಪ್ರಾಣಿಗಳ ಅದ್ಭುತಗಳು. ಈಗ ಅದಕ್ಕೆ ಸ್ವಾರಸ್ಯ ಇಲ್ಲ. ನೀವು ಫ್ಲೈಟ್ ಹತ್ತಿ ಹೋಗಿ ಇಳಿದು ಬಿಡ್ಬೋದು ಅಲ್ಲಿ. ಕಾಶಿಯಲ್ಲೇ ಇದೆ, ಏರ್ಪೋರ್ಟ್ ಕಾಶಿಯಲ್ಲೇ ಇದೆ. ಕಷ್ಟಪಟ್ಟು ಹೋಗ್ಬೇಕು, ಆಮೇಲೆ ಸ್ವಾರಸ್ಯ ಅದಕ್ಕೆ. ಆಗೆಲ್ಲ ಕಾಲ್ನಡಿಗೆಲ್ಲ ಹೋಗ್ತಾ ಇದ್ರು ಕಾಶಿಗೆ. ಕಾಶಿಗೆ ಹೋಗಿ ತಲುಪ್ತಾನೆ ಇರಲಿಲ್ಲ ಎಷ್ಟು ಈಗ ನಾನು. ಕಾಶಿಗೆ ಮರಣ ಮುಕ್ತಿ, ಕಾಶಿಯಲ್ಲಿ ಮರಣ ಹೊಂದೋದ್ರಿಂದ ಮುಕ್ತಿ ಸಿಗುತ್ತೆ. ಮತದಾರರು ಸತ್ತವರು ಏನು ಮಾಡೋದು? ಅದೇ ಫಲ.
ಕಾಶಿಗಾಗಿ ಹೊರಟವನು ಮಧ್ಯೆ ಯಾವುದೇ ಕಾರಣಕ್ಕೆ ತೀರ್ಕೊಂಡ್ರು ಕೂಡ ಅದೇ ಫಲ. ಯಾಕೆಂದ್ರೆ ಕಾಶಿಗೆ ಹೊರಟಾಗಿದ್ದಲ್ಲ ಅವನು, ಅರ್ಧ ದೂರ ಹೊರಗಡೆ ಬಂದಿದ್ದಾನೆ, ಇನ್ನು ಅರ್ಧ ದೂರ ಒಳಗಡೆಯಿಂದ ಹೋಗ್ತಾನೆ ಅಷ್ಟೇ. ಮುಂದುವರಿಯುತ್ತೆ ಪ್ರಯಾಣ ಅದು ಅಂತ. ಅಷ್ಟು ಶ್ರೇಷ್ಠ ಅದು ಅಂತ, ಅಷ್ಟು ಉತ್ಕೃಷ್ಟ ಅದು ಅಂತ. ಹಾಗಾಗಿ ಆ ಮಹಾಯಾತ್ರೆಯ ಒಂದು ರಿಹರ್ಸಲ್ ಹಾಗೆ ಇಲ್ಲಿ ದೇವರನ್ನು ಲಕ್ಷ್ಯವಾಗಿಟ್ಕೊಂಡು ಪ್ರಯಾಣ ಮಾಡೋದು, ದೇವರನ್ನು ಲಕ್ಷ್ಯವಾಗಿಟ್ಕೊಂಡು ಪ್ರಯಾಣ ಮಾಡೋದು, ದೇವರನ್ನು ಲಕ್ಷ್ಯವಾಗಿಟ್ಕೊಂಡು ಪ್ರಯಾಣ ಮಾಡೋದು. ಎಲ್ಲಿ ದೇವರ ಸಾನ್ನಿಧ್ಯ ಎದ್ದು ಪ್ರಕಟವಾಗಿದೆ ಅಂದರೆ ಎಲ್ಲ ಕಡೆ ಇದ್ದಾನೆ ಭಗವಂತ, ಇದ್ದವ್ರಿಗೆ ಎಲ್ಲೂ ಇಲ್ಲ. ಆದರೆ ಎಲ್ಲಿ ಕೆಲವು ಸ್ಥಾನಗಳು ಇದಕ್ಕೆಂತ ಇದೆ ಅಂತ ಉದ್ಧಾರ ಮಾಡೋಕ್ಕೋಸ್ಕರ ಅಂತ ಅಲ್ಲಿ ಬಂದು ಕಾಯ್ತಾ ಇರ್ತಾನೆ ಅವನು ಅಂತ, ಅಲ್ಬಾ ಅಂತ. ಅಲ್ಲಿ ನಮ್ಮಲ್ಲಿ ಪರಿಭಾಷೆಗಳು ಇರ್ತಲ್ಲ, ಅಲ್ಬಾ ಸಿಗ್ತೀನಿ, ಮೆಜೆಸ್ಟಿಕ್ ಹತ್ರ ಬಾ ಸಿಗ್ತೀನಿ ಅಂದಾಗೆ, ಅಥವಾ ವಿಜ್ಞಾನ ಸೂತ್ರ ಹತ್ರ ಬಾ ಅಲ್ಲಿ ಸಿಗ್ತೀನಿ ಅಂತ ಅಂದನಿಗೆ ದೇವರು ಕೂಡ ಅಲ್ಲೇ ಕಾಶಿ ಹತ್ರ ಬಾ ಸಿಗ್ತೀನಿ, ರಾಮೇಶ್ವರಕ್ಕೆ ಬಾ ಸಿಗ್ತೀನಿ ಅಂತ ಅಲ್ಲಿ ಬಂದು ಅಲ್ಲಿ ಕಾಯ್ತಾ ಇರ್ತಾನೆ ಅವನು ಅಂತ. ಹಾಗಾಗಿ ನಾವು ಅಲ್ಲಿ ಹೋದರೆ ನಮಗವನು ಲಭಿಸ್ತಾನೆ. ಆ ಉದ್ದೇಶ ಆ ಮನಸ್ಸಲ್ಲಿ ಅದನ್ನೇ ತುಂಬಿಕೊಂಡು ನಾವು ಹೋದರೆ ಅಲ್ಲಿ ಅವನು ನಮಗೆ ಲಭ್ಯನಾಗ್ತಾನೆ. ಹಾಗಾಗಿ ತೀರ್ಥಯಾತ್ರೆ ಅನ್ನೋದು ಮುಕ್ತಿ ಯಾತ್ರೆಯ ಪ್ರತೀಕ. ದಾನ ಕೊಟ್ಟಾಗ ಇಷ್ಟಿಷ್ಟೇ ತ್ಯಾಗ ಮಾಡಿದಾಗ ಅಭ್ಯಾಸ ಆಗೋ ಹಾಗೆ ಭಗವಂತರ ಕಡೆ ಪ್ರಯಾಣ ಮಾಡಿ ದೇಹಕ್ಕೆ ಅಭ್ಯಾಸ ಆಗಿ ಮನಸ್ಸಿಗೆ ಅಭ್ಯಾಸ ಆಗಿ ಜೀವಕ್ಕೆ ಇಳಿದಾಗದು ಕೊನೆಗೆ ಅಂತಿಮ ಗದೆ ಆಗುತ್ತೆ ಅನ್ನೋದೊಂದು. ಮತ್ತೆ ಅಲ್ಲಿಯ ವಿಶೇಷಗಳು ಇನ್ನೊಂದು, ಆ ಮಣ್ಣಿನ ಆ ನೀರಿನ ಅಲ್ಲಿ ಕಾಂಬಿನೇಷನ್ ಏನಿದೆ ಅಲ್ಲಿ ಪಂಚಭೂತಗಳದ್ದು ಅದರ ಅದ್ಭುತ ಇನ್ನೊಂದು. ಅದು ಮಾಡುವ ಪವಾಡ, ಅದು ಮಾಡುವ ಚಮತ್ಕಾರ ಬೇರೆ ಕಡೆಗಿಲ್ಲ. ಆದರೆ ಅಲ್ಲೇ ಹೋಗಿ ಪಡಿಬೇಕು. ನೀವು ಕೈಲಾಸದ ಹಾಗೆ ಇಲ್ಲಿ ಏನು ಬೇಕಾದ್ರೂ ನಿರ್ಮಾಣ ಮಾಡ್ಬೋದು, ಕೈಲಾಸದ ಥರನೇ ಕಾಣೋ ಹಾಗೆ. ಆದರೆ ಆ ಪರಿಣಾಮ ನೀವು ತರೋಕ್ಕಾಗೋದಿಲ್ಲ. ಆ ಪರಿಣಾಮಕ್ಕೆ ನೀವು ಅಲ್ಲೇ ಹೋಗ್ಬೇಕು, ಹೊರಗಿನಿಂದಲೂ ಒಳಗಿನಿಂದಲೂ. ಅದು ಈಗ ಪ್ರತಿಯೊಂದು ವಸ್ತುವಿಗೂ ಅದರದ್ದಾದ ವಿಶೇಷ ಇದೆ, ಪ್ರತಿಯೊಂದು ವ್ಯಕ್ತಿಗೂ ಅದರದ್ದಾದ ವಿಶೇಷ ಇದೆ, ಪ್ರತಿಯೊಂದು ಸ್ಥಳಕ್ಕೂ ಪ್ರತಿಯೊಂದು ಜಲಕ್ಕೂ ಅದರದ್ದೇ ಆದ ವಿಶೇಷವಿದೆ ಅಂತ. ಇವುಗಳ ವಿಶೇಷ ಅದು ಅಂತ. ಅಲ್ಲಿ ಹೋಗಿ ಆ ವಾತಾವರಣದಿಂದ ನಾವು ಅದನ್ನು ಪಡ್ಕೊಳ್ಬೇಕು. ಅವು ಮಾಡೋದೇನೆಂದರೆ ಪಾಪ ಪರಿಹಾರ. ದೊಡ್ಡ ಒಂದು ಕೆಲಸ ಮಾಡೋದೇನೆಂದರೆ ಪಾಪ ಪರಿಹಾರವನ್ನು ಮಾಡ್ತೇವೆ. ನಮ್ಮ ಜೀವವನ್ನು, ನಮ್ಮ ಪ್ರಕೃತಿಯನ್ನು ಶೋಧನೆ ಮಾಡ್ತೇವೆ. ಅದರ ದೋಷಗಳನ್ನ ಕಲ್ಮಶಗಳನ್ನ ತಳಿತವೆ ಮತ್ತು ಗುಣವನ್ನು ತುಂಬುತ್ತವೆ. ಅದರ ಕೆಲವು ಸಂಕ್ಷಿಪ್ತವಾದ ಕೆಲವು ವರ್ಣನೆಗಳನ್ನು ಕೆಲವು ಕ್ಷೇತ್ರಗಳಿದ್ದು ಇದು ಇದ್ರ ಬಗ್ಗೆ ತುಂಬ ಉಲ್ಲೇಖಗಳು, ಒಂದಷ್ಟೇ ಉಲ್ಲೇಖಗಳಿದೆ ಹಳೆಯ ಗ್ರಂಥಗಳಲ್ಲಿ. ಆಮೇಲೆ ಗ್ರಂಥಗಳಲ್ಲಿ ತುಂಬ ಉಲ್ಲೇಖ ಇದೆ ಆಮೇಲೆ ಮೇಲಿಂದು. ಆ ಹಳೆಯದ ಕೆಲವು ಉಲ್ಲೇಖಗಳಿದೆಯಲ್ಲ ಅದನ್ನು ಗಮನಿಸೋಣ.